ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರಭಾರತೀಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಧನುರಾಶಿಯವರಿಗೆ ಯುಗಾದಿ ಫಲ ಹೇಗಿದೆ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ಮೂಲ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಪೂರ್ವಾಷಾಢ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ಇದು ಧನುರಾಶಿಗೆ ಸೇರುತ್ತದೆ. ಹಾಗಾಗಿ ಇಂತಹ ಧನುರಾಶಿಯವರಿಗೆ ಯುಗಾದಿ ಫಲ ಹೇಗಿದೆಯಪ್ಪ ಎಂಬಂಥ ವಿಷಯಗಳನ್ನೆಲ್ಲ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಧನುರಾಶಿಯವರಿಗೆ ಹೇಗಾಗಿದೆ ಅಂತಂದರೆ, ಭಗವಂತ ಒಂದು ಹಂತ ಕೊಡ್ತಾ ಇದ್ದಾನೆ, ಆದರೂ ಕೂಡ ಎಲ್ಲೋ ಒಂದು ಕಡೆ ಚಿಂತೆ, ಕಿರಿಕಿರಿ ಹೀಗೆಲ್ಲ ನಡೀತಾ ಇದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಯುಗಾದಿ ಪುರುಷನಾದಂಥ ಭಗವಂತನು ಏನಾದರೂ ಈ ವರ್ಷದಲ್ಲಿ ಪರಾಭವ ಸಂವತ್ಸರ, ಈ ಸಂವತ್ಸರದಲ್ಲಿ ಏನಾದರೂ ಗೆಲ್ಲುವಂಥ ಅವಕಾಶಗಳನ್ನು ಕೊಡ್ತಾನೋ ಅಥವಾ ಸೋಲುವಂಥ ಅವಕಾಶಗಳನ್ನು ಕೊಡ್ತಾನೋ ಎಂಬಂತಹ ಎಲ್ಲ ವಿಷಯಗಳನ್ನು ಕೂಡ ತಿಳ್ಕೊಳ್ಳೋಣ. ನೋಡಿ, ಎ ಯೋ ಬ ಬಿ ಬು ಧ ಭ ಢ ಭೇ ಹೇಳುವಂಥ ಅಕ್ಷರಗಳು ಈ ಧನುರಾಶಿಗೆ ಸೇರುತ್ತದೆ. ಹಾಗೆ ಧನುರಾಶಿಗೆ ವಿಶೇಷವಾಗಿ ಭಾನುವಾರ, ಮಂಗಳವಾರ, ಗುರುವಾರ ಒಂದು ಶುಭವಾದಂಥ ವಾರ, ಶನಿವಾರವೂ ಕೂಡ ಶುಭವಾದಂಥ ವಾರ. ಹಾಗೆ ಶುಭರತ್ನಗಳು ಹವಳ, ಮಾಣಿಕ್ಯ, ಪುಷ್ಯರಾಗ, ನೀರು ಹೇಳುವಂಥದ್ದು ಸಾಮಾನ್ಯವಾಗಿ ರಾಶಿ ಮೇಲೆ ಹೇಳುವಂಥ ರತ್ನಗಳು. ಇದೇ ನಿಖರವಾಗಿ ಹೇಳುವಂಥದ್ದಲ್ಲ. ಯಾಕಂದರೆ ನಿಮ್ಮ ಜನ್ಮ ಜಾತಕದ ಮೇಲೆ ರತ್ನಗಳನ್ನು ಧಾರಣೆ ಮಾಡುವಂಥದ್ದನ್ನು ಮಾಡಬೇಕು. ರತ್ನ ಧಾರಣೆ ಮಾಡುವಾಗ ನಿಮ್ಮ ಜಾತಕಕ್ಕೆ ಯಾವ್ಯಾವ್ದು ಅವಕಾಶಗಳಿದೆ ಎಂಬುದನ್ನು ನೋಡಿಕೊಂಡು ರತ್ನ ಧಾರಣೆ ಮಾಡಬೇಕು. ಹಾಗೆ ಈಶಾನ್ಯ ದಿಕ್ಕು ಶುಭವಾದಂಥ ದಿಕ್ಕು. ಹಾಗೆ 3, 9, 12, 18, 21, 27, 30 ಶುಭವಾದಂಥ ದಿನಾಂಕ. ಈ ದಿನಾಂಕದಲ್ಲಿ ಏನಾದರೂ ಪೂಜೆ ಪುನಸ್ಕಾರಗಳನ್ನು, ದೇವತಾರಾಧನೆಗಳನ್ನು ಮಾಡ್ಕೊಳ್ಳಿ, ಶುಭವಾಗ್ತದೆ. ಗ್ರಹಸ್ಥಿತಿ ಹೇಗಿದೆಯಪ್ಪ? ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಗ್ರಹಸ್ಥಿತಿ ಬಹಳ ಮುಖ್ಯವಾಗಿ ಸಪ್ತಮದಲ್ಲಿ 1/6/2026 ಕೂಡ ಗುರು ಇರ್ತಾನೆ. ಗುರು ಸಪ್ತಮದಲ್ಲಿರುವಂಥದ್ದು ಭಾಳ ಶುಭವಾದಂಥದ್ದೇ, ಶುಭದಾಯಕನಾದಂಥ ಗುರು. ಅನಂತರದಲ್ಲಿ ಗುರು ಅಷ್ಟಮಕ್ಕೆ ಹೋಗಿಬಿಡ್ತಾನೆ. ಅಷ್ಟಮಕ್ಕೆ ಹೋದರೂ ಕೂಡ ಉಚ್ಚನಾದಂಥ ಒಂದು ಪರಿಸ್ಥಿತಿ ಆಗ್ತದೆ. ಹಾಗಾಗಿ ಉಚ್ಚವಾದಂತಹ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಗುರು ಬಹಳ ಜನಕ್ಕೆ ಬಹಳಷ್ಟು ಒಳ್ಳೆಯ ಫಲಗಳನ್ನು ಕೂಡ ಕೊಡ್ತಾನೆ. ಹಾಗೆ ಕೊಟ್ಟಿರಬಹುದು, ಹಿಂದೂ ಕೂಡ ಒಂದು ಸಲ ಅಂತಹ ಪರಿಸ್ಥಿತಿ ಬಂದಿತ್ತು. ಹಾಗೆ 31/12/2026 ಪುನಃ ಗುರು ಸಿಂಹರಾಶಿಗೆ ಹೋಗ್ತಾನೆ. ಸಿಂಹರಾಶಿ ಅಂತಂದರೆ ಆವಾಗ ಪುನಃ ದಶಮ ರಾಶಿಗೆ ಹೋಗ್ತಾನೆ, ನವಮ ರಾಶಿಗೆ ಹೋಗ್ತಾನೆ. ನವಮ ರಾಶಿಗೆ ಹೋಗುವಂಥದ್ದು ಒಳ್ಳೆಯದೇ ಗುರು. ಯಾಕಂದರೆ ಅಷ್ಟಮ ರಾಶಿ ಅಷ್ಟೊಂದು ಶುಭವಾದಂಥ ಫಲಗಳಲ್ಲ, ಆದರೂ ಕೂಡ ಅಲ್ಲಿ ಉಚ್ಚವಾಗ್ತಾನೆ. ಹಾಗಾಗಿ ಅದು ನಿಮ್ಮ ವೈಯಕ್ತಿಕವಾದಂತಹ ಜಾತಕದ ಮೂಲಕವಾಗಿ ಗುರುವಿನ ವರ್ಗ, ಅಷ್ಟಕ ವರ್ಗ ಎಂಬುದಾಗಿ ಹೇಳ್ತಾರೆ. ಅಂತಹ ಅಷ್ಟಕ ವರ್ಗದಿಂದ ತಿಳ್ಕೊಳ್ಬಹುದು. ಹಾಗೆ ಈಗ ಸದ್ಯಕ್ಕೆ ಇರುವಂಥದ್ದು ಗುರು ಸಪ್ತಮದಲ್ಲಿದ್ದಾನೆ, ಅದು ಬಹಳ ಒಳ್ಳೆಯದು. ಇನ್ನು ಚತುರ್ಥ ರಾಶಿಯ ಶನೇಶ್ವರನು ಕೂಡ 7ನೇ ತಿಂಗಳಲ್ಲಿ ಅಂದರೆ 26/7 ಸ್ವಲ್ಪ ವಕ್ರವಾಗ್ತಾನೆ, ಅದು ಬಹಳ ಒಳ್ಳೆಯದು. ತೃತೀಯಕ್ಕೆ ಶನೇಶ್ವರ ಬಂದರೆ ಒಳ್ಳೆಯದು. ರಾಹು ಅನಕ ತೃತೀಯ ರಾಶಿಯಲ್ಲೇ ರಾಹು ಇದ್ದಾನೆ. ರಾಹುಕೇತುಗಳು ಡಿಸೆಂಬರಲ್ಲಿ ಸ್ವಲ್ಪ ಬದಲಾವಣೆ ಹೊಂದುತ್ತಾರೆ. ಹೀಗೆ ನಿಧಾನವಾದಂಥ ಸಂಚಾರ ಮಾಡುವಂಥ ಗ್ರಹಗಳನ್ನು ಇಟ್ಕೊಂಡು ನಾವು ಈ ಒಂದು ಯುಗಾದಿ ಫಲಗಳನ್ನು ವಿವರಣೆಯನ್ನು ಕೊಡ್ತಾ ಹೋಗೋಣ. ನೋಡಿ, ಕಂದಾಯ ಫಲ ಹೇಗಿದೆ? ಕಂದಾಯದಲ್ಲಿ ಏನಾದರೂ ಶುಭವಾದಂಥ ಅವಕಾಶಗಳಿದೆಯಾ ಅಂತಂದರೆ, ಧನುರಾಶಿಯವರಿಗೆ 14 ಆದಾಯ, 11 ಖರ್ಚು. ಹಾಗಾಗಿ ಆದಾಯ ಮೂಲಗಳಂಕ ಖಂಡಿತ ಜಾಸ್ತಿ ಇದೆ. ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು, ಆದಾಯಗಳು ಸಿಗುವಂಥ ಚಾನ್ಸಸ್ ಇದೆ. ಹಾಗೆ 5 ಆರೋಗ್ಯ, 2 ಅನಾರೋಗ್ಯ. ನೋಡಿ, ಆರೋಗ್ಯ ವೃದ್ಧಿ ಆಗ್ತದೆ ಎಂಬುದನ್ನು ಕೂಡ ಹೇಳ್ತಾರೆ. ಹಾಗೆ ರಾಜಪೂಜ 3, ರಾಜಕೋಪ 5. ಹಾಗೆ ಸುಖ ಅಳುವಂಥದ್ದು 5 ಸುಖ, ಹಾಗೆ 3 ದುಃಖ. ನೋಡಿ, ಬಹಳ ಮುಖ್ಯವಾಗಿ ಸುಖ ಅಳುವಂಥದ್ದು ಸ್ವಲ್ಪ ಜಾಸ್ತಿ ಇದೆ ನಿಮಗೆ. ಹಾಗಾಗಿ ಸುಖದ ವಿಷಯದಲ್ಲಿ ಅಷ್ಟೊಂದು ಚಿಂತೆ ಇಲ್ಲ. ದುಃಖ 3 ಇದೆ, ಇದು ದ್ವಿಗುಣ ಇದೆ. ಹಾಗಾಗಿ ಏನು ಚಿಂತೆ ಮಾಡುವಂಥದ್ದು ಬೇಡ. ಒಟ್ಟಿನಲ್ಲಿ ಹೀಗೆಲ್ಲ ಕಂದಾಯ ಫಲಗಳನ್ನೆಲ್ಲ ಹೀಗೆಲ್ಲ ವಿವರಣೆ ಮಾಡ್ತಾರೆ. ಒಟ್ಟಿನಲ್ಲಿ ನೋಡಿ, ಈ ಒಂದು ಪರಾಭವ ಸಂವತ್ಸರಕ್ಕೆ ರಾಜನು ಗುರುಯಾಗಿದ್ದಾನೆ. ಆ ಗುರುವೇ ನಿಮಗೆ ಎಲ್ಲವನ್ನು ಕೂಡ ಬದುಕಿಸಬೇಕು, ಗುರುವೇ ಎಲ್ಲವನ್ನು ಕೂಡ ವೃದ್ಧಿ ಮಾಡಬೇಕು. ಯಾಕಂದರೆ ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಒಂದಲ್ಲ ಒಂದು ಚಿಂತೆ, ಒಂದಲ್ಲ ಒಂದು ಕಿರಿಕಿರಿ ಇರುತ್ತೆ. ಹಾಗಿದ್ದಾಗೂ ಕೂಡ ಗುರುವಿಂದ ಉದ್ಧಾರ ಆಗುವಂಥ ಅವಕಾಶಗಳು, ಗುರು ಪರಿಪೂರ್ಣವಾದಂಥ ಅನುಗ್ರಹವನ್ನು ಕೂಡ ನಿಮ್ಮ ರಾಶಿ ಮೇಲೆ ಗುರು ಮಾಡ್ತಾನೆ. ಇದು ಬಹಳ ಮುಖ್ಯವಾಗಿ ನಾವು ಚಿಂತನೆಯನ್ನು ಮಾಡಿಕೊಳ್ಬೇಕು. ಎಷ್ಟೋ ಸಲ ಗುರು ಪ್ರಭಾವ ಇದ್ದಾಗೂ ಕೂಡ ಚಿಂತೆ. ಯಾಕಂದರೆ ಈಗೇನಾಗಿದೆ ನೋಡಿ,
ಧನುರಾಶಿಯವರಿಗೆ ಒಂದು ಹಂತಕ್ಕೆ ಏನೋ ಒಂದು ಮಾನಸಿಕವಾದಂಥ ಒಂದು ಚಿಂತೆ ಅಥವಾ ಏನೋ ಒಂದು ಹಂತಕ್ಕೆ ಡಿಪ್ರೆಷನ್ ಆಗುವಂಥದ್ದು, ದೊಡ್ಡ ದೊಡ್ಡ ಹುದ್ದೆಯಲ್ಲಂತ ಇರುವಂಥ ವ್ಯಕ್ತಿಗಳೆಲ್ಲ ಕೆಲಸ ಕಳ್ಕೊಂಡಿರುವಂತಹದ್ದು, ಮತ್ತೆಲ್ಲ ಚೆನ್ನಾಗಿದೆ, ಎಲ್ಲ ಅನುಕೂಲ ಇದೆ ಅಂತ ನೋಡ್ತಾ ಇದ್ದಂತೆ ಇವತ್ತೆಲ್ಲ ಚೆನ್ನಾಗಿರುತ್ತೆ, ನಾಳೆಗೆ ಕೆಲಸಕ್ಕೆ ನೀನು ಬರೋದು ಬೇಡಪ್ಪ, ಬೇರೆ ಕೆಲಸ ನೋಡ್ಕೊಳ್ಳುವಂಥ ಒಂದು ಪರಿಸ್ಥಿತಿಯನ್ನು ಕೂಡ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥ ವ್ಯಕ್ತಿಗಳಿಗೂ ಕೂಡ ಆಗಿದೆ. ಹೀಗಿರುವಾಗ ಈ ಭಗವಂತನು ಅಥವಾ ಯುಗಾದಿ ಫಲ ಹೇಳುವಂಥದ್ದು ಎಲ್ಲೋ ಒಂದು ಕಡೆಗೆ ನಿಮಗೆ ಒಳ್ಳೆ ರೀತಿಯಾದಂಥ ಸಪೋರ್ಟನ್ನು ಕೊಡಬಹುದು, ಎಲ್ಲೋ ಒಂದು ಕಡೆಗೆ ನಿಮ್ಮನ್ನು ವೃದ್ಧಿಯಾಗುವ ಹಾಗೆ ಮಾಡಬಹುದು ಎಂಬುದನ್ನು ಕೂಡ ನಾವು ಗಮನಿಸಬಹುದು. ಓವರಾಲ್ ಆಗಿ ನೋಡೋಣ. ಫಸ್ಟ್ ವೃತ್ತಿ ಜೀವನ ನೋಡೋಣ. ವೃತ್ತಿ ಜೀವನದಲ್ಲಿ ಹಲವಾರು ರೀತಿಯಾದಂಥ ಬದಲಾವಣೆಗಳನ್ನು ಕೊಡಬಹುದು. ಸಪ್ತಮದಲ್ಲಿರುವಂಥ ಗುರುವು ಭಾಗ್ಯಕ್ಕೆ ಹೋಗುವಂಥ ಗುರುವು. ಹಾಗಾಗಿ ನಿಮ್ಮ ಓವರಾಲ್ ಆಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಸಪ್ತಮ, ಅಷ್ಟಮ, ನವಮ 3 ರಾಶಿಯ ಗುರು ನಿಮಗೆ ಓವರಾಲ್ ಆಗಿ ನಿಮ್ಮನ್ನು ಬಹಳಷ್ಟು ರೀತಿಯಾಗಿ ಪಕ್ವ ಆಗುವ ಹಾಗೆ ಮಾಡಬಹುದು. ಯಾಕಂದರೆ ಕಲ್ಲನ್ನು ಎಷ್ಟು ಒಂಥರ ಉಳಿಯ ಏಟನ್ನು ಎಷ್ಟೆಷ್ಟು ತಿನ್ನತ್ತೋ ಚಾಣದ ಏಟನ್ನು ಅಷ್ಟು ಬಹಳ ಮುಖ್ಯವಾಗಿ ವಿಗ್ರಹ ಬಹಳ ಚೆನ್ನಾಗಾಗುತ್ತೆ. ಹಾಗೆ ನಿಮಗೆ ಕಷ್ಟ ಚಿಂತೆ ಇರಬಹುದು. ಎಷ್ಟೋ ಜನಕ್ಕೆ 7.5 ಶನಿ ಇದ್ದಾಗೆ ಹಿಂದೆ ಬಹಳ ಜನ ಚೆನ್ನಾಗಿತ್ತು ಎಂಬುದನ್ನು ಕೂಡ ಕಮೆಂಟ್ ಮಾಡಿದಿರಿ. ಆದರೆ ಇಂತಹ ಒಂದು ಸಂದರ್ಭದಲ್ಲಿ, ಇಂತಹ ಒಂದು ಪರಿಸ್ಥಿತಿಯಲ್ಲಿ ನಿಮಗೆ ಒಂದು ಹಂತಕ್ಕೆ ಬೇರೆ ಬೇರೆ ಉದ್ಯೋಗದ ವ್ಯವಸ್ಥೆಗಳ ಅವಕಾಶಗಳಾಗಬಹುದು. ಒಂದು ಪಾರ್ಟ್ ಟೈಮ್ ಕೆಲಸ ಮಾಡುವಂಥದ್ದು ಅಥವಾ ಬೇರೆ ರೀತಿಯಾದಂತಹ ಬೇರೆ ಬೇರೆ ಜನರ ಜೊತೆಗೆ ಸೇರಿ ಬೇರೆ ಬೇರೆ ಬಿಸ್ನೆಸ್ ಮಾಡುವಂಥದ್ದು, ಹೀಗೆಲ್ಲೋ ಒಂದು ಆದಾಯ ಮೂಲಗಳು ಭಗವಂತ ಕೊಡ್ತಾನೆ ನಿಮಗೆ. ಹಾಗಾಗಿ ವೃತ್ತಿ ಒಂದೇ ನಂಬ್ಕೊಂಡಿರುವಂತಹದ್ದು ಬೇಡ. ನೋಡಿ, ಇತ್ತೀಚಿನ ದಿವಸದಲ್ಲಿ ನೋಡಿ, ನೀವೇ ನೋಡ್ತಾ ಇದ್ದೀರಿ, ಯುದ್ಧಗಳು ಬೇರೆ ಬೇರೆ ನಡೀತಾ ಇದೆ. ಇವತ್ತು ಹೋಟೆಲಲ್ಲಿ ಎಷ್ಟೊಂದು ಕಷ್ಟವಾದಂಥ ಪರಿಸ್ಥಿತಿ. ಏನಿಲ್ಲ, ಸಿಲಿಂಡರ್ ಗ್ಯಾಸ್ ಇಲ್ಲ. ನಾವೆಲ್ಲ ಇವತ್ತಿನ ದಿವಸ ಇಂಟರ್ನೆಟ್ ಇರಬಹುದು, ಆಧುನಿಕವಾದಂಥ ಕರೆಂಟ್ ಇರಬಹುದು, ಎಲ್ಲದಕ್ಕೂ ಕೂಡ ಹೊಂದಾಣಿಕೆ ಆಗಿಬಿಟ್ಟಿದ್ದೇವೆ. ಒಂದು ದಿವಸ ಇಂಟರ್ನೆಟ್ ಇಲ್ಲ, ಒಂದು ದಿವಸ ಮೊಬೈಲು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ನಮ್ಮ ಮನಸ್ಥಿತಿ ಹೇಗಾಗುತ್ತೆ? ನಾವೆಲ್ಲದಕ್ಕೂ ಹೊಂದಾಣಿಕೆ ಆಗಿಬಿಟ್ಟಿದ್ದೇವೆ. ಹಿಂದಿನ ಕಾಲದಲ್ಲಿ ಅದು ಯಾವುದು ಇಲ್ಲದೆ ಇರುವ ಹಾಗೆ ಚೆನ್ನಾಗೇ ಜೀವನ ಇತ್ತು. ಇರಲಿಲ್ವಾ? ಬಹಳ ಚೆನ್ನಾಗಿತ್ತು. ಒಂದ್ಸಲ ಯೋಚನೆ ಮಾಡಿ ನೀವು, ಅಲ್ವಾ? ಹಾಗಾಗಿ ನಾವೆಲ್ಲ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೇವೆ, ನಾವೆಲ್ಲ ಅದಕ್ಕೆ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಹಾಗಾಗಿ ನಮ್ಮಿಂದ ಅದನ್ನು ಬಿಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದು ಬಿಟ್ಟು ಹೋಗ್ಬೋದು ಒಂದ್ಸಲ. ಹೇಗಾಗಿದೆ ಇವತ್ತಿನ ದಿವಸದಲ್ಲಿ, ಮುಂಚೆಲ್ಲ ಮನೆಯಲ್ಲೇ ಊಟ ತಿಂಡಿ ವ್ಯವಸ್ಥೆಗಳು, ಇತ್ತೀಚಿನ ದಿವಸಲೆಲ್ಲ ಪಾರ್ಸಲು, ಹೋಟೆಲು, ಹೀಗೆ ಎಲ್ಲ ಅದರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಯಾವುದೇ ಒಂದು ವೃತ್ತಿ, ಸರಿಯಾದಂತಹ ವೃತ್ತಿ ನಮಗೆ ಒಂದು ಹಂತಕ್ಕೆ, ಅದಕ್ಕೆ ಹಿರಿಯರೆಲ್ಲ ಹಿಂದಿನವರು ಹೇಳ್ತಿದ್ರು, ಗೌರ್ಮೆಂಟ್ ಕೆಲಸವ ಮದುವೆ ಮಾಡಿಕೊಡುವ ಹೇಳೋದನ್ನು ಕೂಡ ತೀರ್ಮಾನ ಮಾಡ್ತಾಯಿದ್ರು. ಅದು ಒಂದು ಹಂತಕ್ಕೆ ಒಳ್ಳೆಯದು ಅಂತ ಅನಿಸ್ತದೆ, ಆದರೆ ಅದೇ ನಿಜವಾದಂಥ ಅರ್ಥ ಅಲ್ಲ. ಹಾಗಾಗಿ ಬಹುಮುಖವಾದಂಥ ಪ್ರತಿಭೆ ಇದೆ ಧನುರಾಶಿಯವರಿಗೆ. ಉದ್ಯೋಗದಲ್ಲಿ ಸ್ವಲ್ಪ ಮನಸ್ಸಿನ ಡಿಪ್ರೆಷನ್ನು, ಮನಸ್ಸಿನ ಚಿಂತೆ ಇರಬಹುದಷ್ಟೇ ಬಿಟ್ಟರೆ, ಬಹುಮುಖವಾದಂಥ ಪ್ರತಿಭೆ ಇದ್ದಾಗ ಅವಕಾಶಗಳು ಎಲ್ಲಿ ಸಿಗುತ್ತೆ, ಎಲ್ಲಿ ನನಗೆ ದಾರಿಗಳಿದೆ ಎಂಬುದನ್ನು ಕೂಡ ನೋಡ್ತಾ ಆ ದಾರಿಯನ್ನು ಬಿಡದೆ ಸತತವಾದಂಥ ಪ್ರಯತ್ನ ಮಾಡ್ತಾ ಹೋಗಬೇಕು. ಒಂದು ಸಲ 2 ಸಲ ನೋಡ್ತಾ ಹೋದರೆ ನಾವು ಆ ಕಡೆ ಈ ಕಡೆ ಚಿಂತೆ ಆಗಿಬಿಡುತ್ತೆ. ಆದರೆ ಸತತವಾದಂಥ ಪ್ರಯತ್ನ, ಸತತವಾದಂಥ ಗುರಿಯನ್ನು ತಲುಪಲಿಕ್ಕೆ ನಾವು ಹೋರಾಟ ಮಾಡ್ತಾ ಇರಬೇಕು. ಅದನ್ನು ನಿರಂತರವಾಗಿ ಮಾಡಿ ನೀವು. ಹಾಗಾಗಿ ಒಂದೇ ಉದ್ಯೋಗ ನಂಬ್ಕೊಂಡಿರಬೇಡಿ. ಈ ವರ್ಷದಲ್ಲಿ ಬೇರೆ ಬೇರೆ ಉದ್ಯೋಗಗಳು ಬರುತ್ತೆ, ಬೇರೆ ಬೇರೆ ಜನರ ಪರಿಚಯವಾಗುತ್ತೆ, ಬೇರೆ ಬೇರೆ ಒಳ್ಳೆಯ ರೀತಿಯಾದಂತಹ ಮನಸ್ಥಿತಿಯು ಕೂಡ ನಿಮಗೂ ಕೂಡ ಬರುತ್ತೆ. ಹಾಗಾಗಿ ಉದ್ಯೋಗದಲ್ಲಿ ಚೆನ್ನಾಗಿದೆ ಎಂಬುದನ್ನು ಕೂಡ ಹೇಳಬಹುದು. ಹಾಗೆ ಗೌರ್ಮೆಂಟ್ ಆಗಬೇಕು ಹೇಳುವಂತೆ ತುಂಬ ಜನ ಪ್ರಯತ್ನ ಮಾಡ್ತಾ ಇರ್ತೀರಿ, ಅಥವಾ ದೊಡ್ಡ ದೊಡ್ಡ ಗೌರ್ಮೆಂಟ್ ಎಕ್ಸಾಮ್ ಬರೀಬೇಕು ಹೇಳುವಂಥದ್ದು, ಖಂಡಿತವಾಗೂ ಬರೀರಿ. ಆ ಗುರು ಸ್ವಲ್ಪ ಪರಿವರ್ತನೆಯಾದಾಗ ಏನೋ ಒಂದಷ್ಟು ಬದಲಾವಣೆ ಮಾಡಿಬಿಡಬಹುದು. ಹಾಗಾಗಿ ಗೌರ್ಮೆಂಟಿನ ನೌಕರಿಯವರಿಗೂ ಕೂಡ ಸ್ಥಿರವಾದಂಥ ಅವಕಾಶಗಳನ್ನು ಕೂಡ ಗುರು ಪರಮಾತ್ಮನ ಅನುಗ್ರಹಿಸಬಹುದು. ಆದರೆ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಚಿಂತೆ, ಖಿನ್ನತೆ, ಏನಪ್ಪ ಏನು ಮಾಡಬೇಕು ಅಂಥೇಳಿ ಬಗೆಹರಿತಾ ಇಲ್ಲ. ಎಲ್ಲ ಭಗವಂತನನ್ನು ಭಾರ ಹಾಕ್ತಾ, ಏನು ಕೊಟ್ಟಿದ್ದಾನೋ, ಇವತ್ತಿದಿಷ್ಟು ನನಗೆ ಸಂಪತ್ತನ್ನು ಕೊಟ್ಟಿದ್ದಾನೆ, ಇವತ್ತಿಷ್ಟು ನನಗೆ ಸಂಪಾದನೆಯನ್ನು ಭಗವಂತ ಕೊಟ್ಟಿದ್ದಾನೆ, ಇದನ್ನೇ ನಾನು ಮುಂದೆ ವೃದ್ಧಿ ಮಾಡ್ತಾ ಹೋಗ್ತೇನೆ ಎಂಬಂಥದ್ದನ್ನು ಕೂಡ ನೋಡ್ತಾ ಮುಂದೆ ಹೆಜ್ಜೆ ಇಟ್ಕೊಂಡು ಹೋಗಿಬಿಡಬೇಕು. ಒಂದೇ ಸಲ ಒಂದೇ ಚಿಂತೆ ಮಾಡ್ತಾ ಇದ್ರೆ ಯಾವುದು ಬಗೆಹರಿಯುವುದಿಲ್ಲ. ಹಾಗಾಗಿ ನಾವು ಚಿಂತೆಯನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಬರಬೇಕು. ಏನಿದೆಯೋ ಕೆಲಸವನ್ನು ಮುನ್ನುಗ್ಗುತ್ತಾ ಹೋಗಬೇಕು. ಹಾಗೆ ವಿವಾಹಾದಿ ಮಂಗಲ ಕಾರ್ಯಗಳು ಕೂಡ ನಡೆಯುವಂತಹ ಚಾನ್ಸಸ್ ಜಾಸ್ತಿ ಇದೆ. ಎಷ್ಟೋ ಜನ ನೋಡಿ, ಮೂಲ ನಕ್ಷತ್ರ ಮದುವೆ ಆಗುವುದಿಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಇರ್ತೀರಿ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಅವಕಾಶಗಳು, ಮೂಲ ನಕ್ಷತ್ರ ಇದ್ದರೂ ಕೂಡ ನಿಮಗೆ ಎಲ್ಲೋ ಒಂದು ಸಹಾಯ ಸಹಕಾರಗಳು ಬರುವಂಥ ಚಾನ್ಸಸ್ ಇದೆ. ಹಾಗಾಗಿ ಧೈರ್ಯವಾಗಿ ಮುನ್ನುಗ್ಗಿ, ಧೈರ್ಯವಾಗಿ ಮುಂದೆ ಹೋಗುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಬಹಳ ಮುಖ್ಯವಾಗಿ ಗಮನಿಸುವಂಥ ಧನುರಾಶಿಯವರಿಗೆ ವಿವಾಹಾದಿ ಮಂಗಲ ಕಾರ್ಯಗಳು. ಮತ್ತೆಲ್ಲೋ ಒಂದು ಕಡೆಗೆ ತೃತೀಯ ರಾಶಿಗೆ ಶನೇಶ್ವರನು ವಕ್ರವಾಗಿ ಬರ್ತಾನೆ, ತೃತೀಯದ ರಾಹು ಇದ್ದಾನೆ. ವಿದೇಶ ಪ್ರಯಾಣ, ವಿದೇಶದಿಂದ ಬರುವಂಥ ಹಣಕಾಸು, ಅಥವಾ ವಿದೇಶದಲ್ಲಿ ನಿಮ್ಮ ಸ್ನೇಹಿತರು ಯಾರೋ ಒಬ್ಬರಿದ್ದಾರೆ ಅಂತಾದರೆ ಆ ವ್ಯಕ್ತಿಗಳು ಸಹಾಯ ಮಾಡಬಹುದು ನಿಮಗೆ. ಇದೆಲ್ಲ ಬಹಳ ಒಳ್ಳೆಯದು. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ನಮ್ಮವರು ಯಾರೂ ಇಲ್ಲ ಅಂದ್ಕೊಳ್ತಾ ಇರ್ತೇವೆ. ನಮ್ಮವರು ಆ ಭಗವಂತನೇ ನಮ್ಮವರು. ಯಾವ್ಯಾವ ಕಾಲಕ್ಕೆ ಯಾರ್ಯಾರಿಂದ ಏನೇನು ಭಗವಂತ ಅನುಗ್ರಹಿಸಬೇಕು ಅದನ್ನು ಅನುಗ್ರಹಿಸ್ತಾ ಇರ್ತಾನೆ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ನಮ್ಮ ಕೈಯಲ್ಲಿ ಯಾವುದು ನಿಯಮಿಕ ಸರಿಯಾದಂಥದ್ದಿಲ್ಲ.
ಹಾಗೆ ನಮ್ಮ ಕರ್ತವ್ಯನ ನಾವು ಮಾಡ್ತಾ ಹೋಗಿಬಿಡಬೇಕು. ಹಾಗೆ ಹೀಗೆ ಚಿಂತನೆ ಮಾಡ್ತಾ ಹೋದರೆ ಅದೆಲ್ಲ ಕಷ್ಟ ಆಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಹೋಗಬೇಕು. ತೃತೀಯದ ರಾಹು ಆದದ್ರಿಂದ ವಿದೇಶದಿಂದ ಸಂಪತ್ತು ಬರುವಂಥದ್ದು, ವಿದೇಶದಿಂದ ಹಣಕಾಸು ಆಗುವಂಥದ್ದು, ವಿದೇಶದಲ್ಲಿ ಎಲ್ಲೋ ಒಂದು ಕಡೆಗೆ ಸಮಾಧಾನ ಸಿಗುವಂಥದ್ದು, ಮತ್ತು ಬಹಳಷ್ಟು ಜನ ಆ ದೇಶಕ್ಕೆ ಹೋಗಬೇಕು, ಈ ದೇಶಕ್ಕೆ ಹೋಗಬೇಕು, ಸುತ್ತಬೇಕು ಅಂದ್ಕೊಳ್ತಾ ಇದ್ದವರಿಗೂ ಕೂಡ ಶುಭವಾದಂಥ ಸೂಚನೆಗಳಾಗಬಹುದು. ಹಾಗಾಗಿ ವಿದೇಶದಿಂದ ಅನುಕೂಲತೆಗಳನ್ನು ಕೂಡ ನಾವು ಕಾಣಬಹುದು. ಇನ್ನು ಬಹಳ ಮುಖ್ಯವಾಗಿ ಏನೇನು ವಿಷಯದಲ್ಲಿ ಜಾಗ್ರತೆ ಎಂಬುದನ್ನು ನೋಡ್ತಾ ಹೋದರೆ, ಒಂದನೇದಾಗಿ ಮನಸ್ಸನ್ನು ಯೋಗ ಧ್ಯಾನದ ಕಡೆಗೆ ಜಾಸ್ತಿ ನೀವು ಹತೋಟಿಗೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿ. ಇಲ್ಲ ಹೇಳುವಂಥದ್ದು ಬಿಟ್ಟುಬಿಡಿ. ಯಾಕಂದರೆ ಎಷ್ಟೋ ಸಲ ನಾವು ಅದಿಲ್ಲ ಇದಿಲ್ಲ ಅಂಥೇಳಿ ಹೇಳ್ತಾ ಇರ್ತೇವೆ. ಏನು ಭಗವಂತ ಕೊಟ್ಟಿದ್ದಾನೋ ಇವತ್ತಿದೆ ಮೃಷ್ಟಾನ್ನ ಎಂಬುದನ್ನು ಚಿಂತನೆ ಮಾಡಬೇಕು. ಇವತ್ತೇನಿದೆಯೋ ಅದನ್ನು ನಾವು ಭಗವಂತನ ಪ್ರಸಾದ ಅಂಥೇಳಿ ಸ್ವೀಕಾರ ಮಾಡ್ತಾ ಹೋಗಬೇಕು. ಹಾಗಾಗಿ ಏನು ಕೊಟ್ಟಿದ್ದಾನೋ ಅದನ್ನು ತೃಪ್ತಿ ಪಡೀರಿ. ಮತ್ತು ಅದರ ಜೊತೆಯಲ್ಲಿ ಸ್ವಲ್ಪ ಯೋಗ ಧ್ಯಾನದ ಬಗ್ಗೆ ಜಾಸ್ತಿ ಹೋಗುವಂಥ ಪ್ರಯತ್ನವನ್ನು ಮಾಡಿ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಯೋಗ ಧ್ಯಾನವನ್ನು ಮಾಡೋದಿಲ್ಲ, ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡೋದಿಲ್ಲ, ಆರೋಗ್ಯ ಇಲ್ಲ ಅಂಥೇಳಿ ಬಹಳಷ್ಟು ಹಪಹಪಿಸ್ತಾ ಇರ್ತೇವೆ. ಆದರೆ ಒಂದು ಸಲ ಸೂರ್ಯ ನಮಸ್ಕಾರ ಮಾಡೋದಿಲ್ಲ ಅಥವಾ ಆದಿತ್ಯ ಹೃದಯ ಪಾರಾಯಣೆ ಮಾಡೋದಿಲ್ಲ. ಅಲ್ಲಿ ಯೋಚನೆ ಮಾಡಿ ನೀವು ಒಂದು 10 ನಿಮಿಷ 20 ನಿಮಿಷ ಪ್ರತಿ ದಿವಸವೂ ನೀವು ದೇವತಾ ಆರಾಧನೆ ಮಾಡಲಿಕ್ಕೆ ಸಮಯವನ್ನು ನಿಗದಿಯನ್ನು ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ಹಾಗೆ ಮೂರನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಮನಸ್ಸು ನಿಮ್ಮ ಖಿನ್ನತೆಗೆ ಕೆಲವೊಂದಷ್ಟು ಕಾರಣಗಳು ಇರುತ್ತೆ. ಆ ಕಾರಣಗಳನ್ನೆಲ್ಲ ಹೆಚ್ಚು ಯೋಚನೆ ಮಾಡ್ತಾ ಹೋಗಬೇಡಿ. ಏನೇನಿದೆಯೋ ಮೇಲಕ್ಕೆ ಮುಂದಕ್ಕೆ ದಾರಿ ಹುಡುಕ್ತಾ ಹೋಗುವಂಥ ಪ್ರಯತ್ನವನ್ನು ಮಾಡಿ. ಹಿಂದಂದೇ ಯೋಚನೆ ಮಾಡ್ತಾ ಇದ್ರೆ ಆಗಲಿಕ್ಕಿಲ್ಲ. ಹಾಗೆ ನಾಲ್ಕನೇದಾಗಿ ಸತತವಾದಂಥ ಪ್ರಯತ್ನ ಮಾಡ್ತಾ ಇದ್ದೀರಿ ಅದನ್ನು ಕೈ ಬಿಡಬೇಡಿ. ಎಷ್ಟೋ ವರ್ಷದ ಫಲ ಇವಾಗ ಸಿಗ್ತಾ ಇದೆ ನಿಮಗೆ ಅಲ್ವಾ. ಇವತ್ತು ಕೈ ಬಿಟ್ಟರೆ ನಾಳೆಗೆ ಆ ಒಳ್ಳೆ ರೀತಿಯಾದಂಥ ಫಲ ನಿಂತು ಹೋಗಬಹುದು. ಇನ್ವೆಸ್ಟ್ಮೆಂಟ್ ಮಾಡೋದಿರಬಹುದು, ಏನೋ ಒಂದು ಒಳ್ಳೊಳ್ಳೆ ಕೆಲಸಕ್ಕೆ ನಾವು ತೊಡಗಿಕೊಳ್ಳುವಂಥದ್ದಿರಬಹುದು, ನಿಂತು ಹೋಗ್ತದೆ. ಹಾಗೆ ಐದನೇದಾಗಿ ಮುನ್ನುಗ್ಗಬೇಕು. ಅದೇನಾಗುತ್ತೋ ಮುಂದೆ ಭಗವಂತನ ಮೇಲೆ ಇಚ್ಛೆ. ಯಾಕಂದ್ರೆ ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು. ಸಪ್ತಮಂ ದೈವ ಚಿಂತನಂ ಎಂಬುದಾಗಿ ಹಿಂದಿನವರು ಹೇಳಿದ್ರು. ಹಾಗಾಗಿ ನಮ್ಮ ಪ್ರಯತ್ನವನ್ನು ನಾವು ಪ್ರಯತ್ನ ಮಾಡ್ತಾ ಹೋಗಬೇಕು, ಅನುಕೂಲತೆಗಳಾಗತ್ತೆ. ನೋಡಿ, ಧಾರ್ಮಿಕವಾದಂಥ ಮುಖಂಡರಿರಬಹುದು, ಸಾಧು ಸಂತರಿರಬಹುದು, ನಿಮಗೆ ಹೆಚ್ಚಿನದಾದಂಥ ಒಳ್ಳೆ ರೀತಿಯಾದಂಥ ಫಲಗಳಿದೆ. ಎಷ್ಟೋ ಸಲ ಯೋಚನೆ ಮಾಡ್ತಾ ಇರ್ತೀರಿ, ಧಾರ್ಮಿಕವಾದಂಥ ಕೆಲಸ ಕಾರ್ಯಗಳನ್ನು ಮಾಡೋವರಿಗೂ ಕೂಡ ಇವತ್ತಿನ ಕಾಲದಲ್ಲಿ ಕಲಿಕಾಲ. ಹಾಗಾಗಿ ಕಲಿಯ ಪ್ರಭಾವ ಬಹಳಷ್ಟು ಚಿಂತೆ, ಬಹಳಷ್ಟು ಸಮಸ್ಯೆಗಳು ಬರ್ತಾ ಇರುತ್ತೆ. ಆದರೆ ಗುರು ಈ ವರ್ಷದ ನಾಯಕ ಮತ್ತು ಅದರ ಜೊತೆಯಲ್ಲಿ ಗುರು ಉಚ್ಚವಾಗ್ತಾ ಇದ್ದಾನೆ. ಹಾಗಾಗಿ ಧರ್ಮದ ವೃದ್ಧಿ ಆಗುವಂಥದ್ದು, ಧಾರ್ಮಿಕವಾದಂಥ ಅವಕಾಶಗಳು ಸಿಗುವಂಥದ್ದು, ಸನಾತನವಾದಂಥ ಧರ್ಮಕ್ಕೆ ಕೆಲವು ಒಂದು ಕಡೆಗೆ ಸಪೋರ್ಟ್ ಸಿಗುವಂಥ ಅವಕಾಶಗಳಿದೆ. ಎಷ್ಟೋ ಜನ ಇವತ್ತು ಸಂಸ್ಕಾರಗಳು ಧರ್ಮದ ವ್ಯವಸ್ಥೆಯನ್ನು ಬಿಟ್ಟು ಹೋಗಿಬಿಟ್ಟಿದೆ. ಆದರೆ ಅದನ್ನೆಲ್ಲ ಪುನಃ ರೂಢಿ ಆಗುವಂಥ ಅವಕಾಶಗಳಿದ್ದಾವೆ. ಅದಕ್ಕೆ ನಾವೆಲ್ಲರೂ ಕೂಡ ಪ್ರೋತ್ಸಾಹ ಕೊಡೋಣ. ಹಾಗೆ 14 ಆದಾಯ, 11 ಖರ್ಚು. ಆದಾಯದ ರೀತಿ ಎಲ್ಲೆಲ್ಲೋ ಮೂಲ ಆದಾಯಗಳಿದೆ. ಮತ್ತು ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡಿದಂಥ ದುಡ್ಡು ಕೂಡ ವೃದ್ಧಿಯಾಗುತ್ತದೆ. ಹಾಗಂತೇಳಿ ಇವಾಗ ಇನ್ವೆಸ್ಟ್ಮೆಂಟ್ ಮಾಡೋದು ಬಿಡಬೇಡಿ. ಭೂಮಿ ವ್ಯಾಪಾರ ವ್ಯವಹಾರ ಮಾಡೋರಿರಬಹುದು, ಕೃಷಿಕರಿರಬಹುದು, ಅಥವಾ ಏನೋ ಒಂದಷ್ಟು ಜನಕ್ಕೆ ನೋಡಿ ಒಳ್ಳೆ ರೀತಿಯಾದಂತಹ ಧಾರ್ಮಿಕವಾದಂಥ ಬೋಧನೆ ಮಾಡುವಂಥ ವ್ಯಕ್ತಿಗಳಿರಬಹುದು. ನಿಮಗೆಲ್ಲ ಎಲ್ಲೋ ಒಂದು ಕಡೆ ಸಮಾಧಾನ, ಶಾಂತಿ, ಸಮೃದ್ಧಿ ಸಿಗುವಂಥ ಚಾನ್ಸಸ್ ಇದೆ. ಎಷ್ಟೋ ಸಲ ಬೋಧಕರಿಗೆ, ಟೀಚರಿಗೆ ಗೌರವ ಇರುವುದಿಲ್ಲ ಅಲ್ವಾ. ಆದರೆ ಈ ವರ್ಷದಲ್ಲಿ ಖಂಡಿತವಾಗೂ ಕೂಡ ಸನ್ಮಾನಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಸಣ್ಣ ಪುಟ್ಟ ಏನೋ ಮೂಳೆ ನೋವು ಬರ್ತಾ ಇದೆ, ಕತ್ತು ನೋವು ಬರ್ತಾ ಇದೆ, ಹಲ್ಲು ನೋವಿದೆ, ಇಂಥವರಿಗೆಲ್ಲ ಸಣ್ಣ ಸಣ್ಣ ಚಿಕಿತ್ಸೆಗಳಿಂದ ಪರಿಹಾರ ಆಗ್ತದೆ. ಮತ್ತು ಎಲ್ಲೋ ಒಂದು ಕಡೆಗೆ ಗೌರವ ಧನವೂ ಕೂಡ ಸಿಗುವಂಥ ಚಾನ್ಸಸ್ ಇದೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು. ಯಾಕಂದರೆ ನೋಡಿ, ರಾಜಪೂಜೆ 3, ರಾಜಕೋಪ 5. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಗೌರವ ಸನ್ಮಾನಗಳು, ಗೌರವದಿಂದ ಎಲ್ಲೋ ಸಮಾಧಾನ ಸಿಗುವಂಥದ್ದು. ಯಾಕಂದರೆ ಮನುಷ್ಯನಿಗೆ ಆತ್ಮತೃಪ್ತಿ ಎಂಬುದನ್ನು ಕೂಡ ನಾವು ಹೇಳ್ತೇವೆ. ಆತ್ಮತೃಪ್ತಿ ಇರಬೇಕು ಮನುಷ್ಯನಿಗೆ ಅಲ್ವಾ. ಹಾಗಾಗಿ ಅಂತಹ ಆತ್ಮತೃಪ್ತಿಯು ಸಿಗುವಂಥದ್ದು, ಆತ್ಮಗೌರವ ಸಿಗುವಂಥದ್ದು. ಯಾಕಂದರೆ ಜಗತ್ತಿನಲ್ಲಿ ಎಷ್ಟೋ ಸಲ ಆತ್ಮಸ್ಥಿತಿ, ಆತ್ಮವ್ಯವಸ್ಥೆ ನಮಗೆ ಸಿಗುವುದಿಲ್ಲ ಅಲ್ವಾ. ಹಾಗಾಗಿ ಆತ್ಮಗೌರವ, ಆತ್ಮಸ್ಥಿತಿ ಎಲ್ಲವೂ ಕೂಡ ಸಿಗುವಂಥ ಚಾನ್ಸಸ್ ಇದೆ. ಇನ್ನು ವಿದ್ಯಾರ್ಥಿಗಳ ಜೀವನಕ್ಕೂ ಕೂಡ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ವಿದ್ಯಾರ್ಥಿ ಜೀವನಕ್ಕಿದೆ. ಹಾಗಾಗಿ ವಿದ್ಯಾರ್ಥಿಗಳು ಜಾಸ್ತಿ ಪ್ರಯತ್ನವನ್ನು ಮಾಡಿ. ಎಷ್ಟೋ ಸಲ ಪ್ರಯತ್ನಗಳೇ ನಮ್ಮದು ಸಾಕಾಗೋದಿಲ್ಲ. ಫಲ ಸಿಗಬೇಕು ಅಂತಂದ್ರೆ ಪ್ರಯತ್ನಗಳೇ ಇಲ್ಲ, ಇನ್ನು ಫಲಗಳಲ್ಲಿ ಸಿಗುತ್ತೆ ಅಲ್ವ. ಹಾಗಾಗಿ ಪ್ರಯತ್ನಗಳನ್ನು ಜಾಸ್ತಿಯಾಗಿ ಮಾಡಿ. ಹಾಗೆ ಬಹಳ ಮುಖ್ಯವಾಗಿ ಒಂದು 5 ಗಮನಿಸಿ. ಒಂದನೇದಾಗಿ ತಂದೆ ತಾಯಿಯವರ ವಿಶೇಷವಾದಂಥ ಆಶೀರ್ವಾದವನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡಿ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ತಂದೆ ತಾಯಿಯವರ ಆಶೀರ್ವಾದವೇ ಸಿಗುವುದಿಲ್ಲ ನಮಗೆ. ಅವರೆಲ್ಲೋ ಇರ್ತಾರೆ, ನಮ್ಮ ಹತ್ರ ಫೋನು ಮಾಡಲಿಕ್ಕಾಗಲ್ಲ, ವಿಚಾರ ಮಾಡಲಿಕ್ಕೂ ಆಗುವುದಿಲ್ಲ ಅಲ್ವಾ. ಅಂತಹ ಪರಿಸ್ಥಿತಿ ಬೇಡ. ಈ ವರ್ಷದಲ್ಲಿ ಅವರ ಆಶೀರ್ವಾದ ಬಹಳ ಮುಖ್ಯವಾದಂಥದ್ದು. ಎರಡನೇದಾಗಿ ಬೇರೆ ಬೇರೆ ವ್ಯಾಪಾರ ವ್ಯವಹಾರವನ್ನು ಆರಂಭ ಮಾಡಿ ಎಂಬುದನ್ನು ಕೂಡ ಹೇಳಿದ್ದೇನೆ. ಆದರೆ ಅದನ್ನು ಅದರ ಬಗ್ಗೆ ತಿಳುವಳಿಕೆ ಇರುವಂಥ ವ್ಯಕ್ತಿಗಳನ್ನು ಕೂಡ ಸಂಪರ್ಕ ಮಾಡಿ ಫೈನಾನ್ಸಲ್ಲಿ. ಯಾಕಂದರೆ ಅಡ್ವೈಸರ್ ಬಹಳ ಮುಖ್ಯವಾದಂಥದ್ದು. ಅವರ ಹಿತೈಷಿಗಳು ಕೂಡ ನಿಮಗೆ ಆಗಬೇಕಾಗತ್ತೆ. ಎಷ್ಟೋ ಸಲ ಇಲ್ಲ ಅಂತಂದರೆ ಕಷ್ಟ ಆಗಿಬಿಡುತ್ತೆ. ಹಾಗೆ ಮೂರನೇದಾಗಿ ಬಹಳ ಮುಖ್ಯವಾಗಿ ಗೃಹಿಣಿಯರು ಸ್ವಲ್ಪ ಜಾಗ್ರತೆ. ಮನೆಯಲ್ಲಿ ವ್ಯವಸ್ಥೆ ಸಣ್ಣ ಪುಟ್ಟ ತೊಂದರೆ, ತಾಪತ್ರಯಗಳು ಬರಬಹುದು. ಹಾಗೆ 4ನೇದಾಗಿ ನಿಮ್ಮ ವೈಯಕ್ತಿಕವಾದಂಥ ಚಿಂತನೆಯನ್ನು
ಯಾವ ಥರ ಯೋಚನೆ ಮಾಡ್ತೀರಿ ಅಂಥೇಳಿ ಯಾವಾಗೂ ಚಿಂತೆ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಹೋಗಬೇಡಿ. ಚಿಂತನೆ ಮಾಡಿ ಏನು ಮಾಡಿದ್ರೆ ಒಳ್ಳೆಯದಾಗಬಹುದು ಎಂಬುದನ್ನು ಕೂಡ ನೋಡಿ. ಹಾಗೆ 5ನೇದಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ಕಷ್ಟ ಇಲ್ಲ ಹೇಳುವುದನ್ನು ಕೂಡ ನಿಮ್ಮ ಮನಸ್ಸಿಗೆ ಅಂದ್ಕೊಳ್ತಾ ಆ ಶುಭವಾದಂಥ ಫಲಗಳನ್ನು ಭಗವಂತನು ಅನುಗ್ರಹಿಸ್ತಾನೆ ಎಂಬುದನ್ನು ಕೂಡ ಧೈರ್ಯವಾಗಿ ಯೋಚನೆ ಮಾಡ್ತಾ ಮುನ್ನುಗ್ಗಿ. ಎಷ್ಟೋ ಸಲ ಏನಾಗುತ್ತೆ, ನಾವು ಚಿಂತೆ ಮಾಡ್ತಾ ಇರ್ತೇವೆ ಅಂತ ಚಿಂತೆಯನ್ನು ಬಿಡ್ತಾ ಹೋಗಬೇಕು. ಆದಷ್ಟು ಭಗವಂತನ ಮೇಲೆ ಭಾರ ಹೋಗಿ. ಇನ್ನು ನೋಡಿ, ನಕ್ಷತ್ರ ಪರಿಹಾರಗಳು ಏನು? 1ನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಮೂಲ ನಕ್ಷತ್ರ. ಮೂಲ ನಕ್ಷತ್ರ ಎಷ್ಟು ಸಾಧ್ಯ ಆಗುತ್ತೋ ನಿಮ್ಮ ಕೈಲಿ ಅಷ್ಟು ಗೋಸೇವೆಯನ್ನು ಮಾಡ್ತಾ ಬನ್ನಿ. ಆ ಗೋಸೇವೆಯಿಂದ ಬಹಳ ಒಳ್ಳೆಯದಾಗುತ್ತೆ. ಆ ಹಸುವಿನ ಅನುಗ್ರಹ, ಗೋಪಾಲಕೃಷ್ಣ ಅನುಗ್ರಹವಾಗುತ್ತೆ. ಗೋಸೇವೆಯನ್ನು ಮಾಡಿ. ಪೂರ್ವಾಷಾಢ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗುರುನಾಮಸ್ಮರಣೆ ಮತ್ತು ಗುರುಚರಿತ್ರೆ ಅಂತ ಒಂದು ಗ್ರಂಥ ಇದೆ. ಆ ಗುರುಚರಿತ್ರೆಯನ್ನು ಪಠನೆ ಮಾಡ್ತಾ ಬನ್ನಿ. ಗುರುಚರಿತ್ರೆ ಪಾರಾಯಣೆ ಬಹಳ ಒಳ್ಳೆ ರೀತಿಯಾದಂಥ ಫಲಗಳನ್ನು ಕೂಡ ಕೊಡ್ತದೆ. ಗುರುಚರಿತ್ರೆ ಅನುಗ್ರಹದಿಂದ ಎಲ್ಲರಿಗೂ ಕೂಡ ಸಮೃದ್ಧಿಯಾಗುತ್ತೆ. ಆ ಗುರುವು ರಕ್ಷಣೆ ಮಾಡ್ತಾನೆ. ಹಾಗೆ ಅನಂತರ ಉತ್ತರಾಷಾಢ ನಕ್ಷತ್ರ. ಉತ್ತರಾಷಾಢ ನಕ್ಷತ್ರದವರು ಯಜ್ಞದ ಆರಾಧನೆ, ಎಲ್ಲೆಲ್ಲಿ ಅಗ್ನಿಯ ಆರಾಧನೆ ನಡೀತಾ ಇದೆಯೋ, ಎಲ್ಲೆಲ್ಲಿ ಯಜ್ಞಗಳು ನಡೀತಾ ಇದೆಯೋ, ಎಲ್ಲೆಲ್ಲಿ ಪಾಠ ಪ್ರವಚನಗಳು ನಡೀತಾ ಇದೆಯೋ ಅಂತಹ ಒಂದು ಸ್ಥಾನಕ್ಕೆ ಹೋಗಿ ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡಿ ಆ ಭಗವಂತನ ಭಕ್ತಿಯನ್ನು ಪ್ರಾರ್ಥಿಸಿ. ಇದಿಷ್ಟು ಈ ಧನುರಾಶಿಯವರಿಗೆ ಯುಗಾದಿಯ ಫಲ. ಹಾಗಾಗಿ ಭಗವಂತನ ಅನುಗ್ರಹಿಸಲಿ. ಎಲ್ಲ ರೀತಿಯಾದಂಥ ಸುಖ, ಶಾಂತಿ, ನೆಮ್ಮದಿಯನ್ನು ಕೂಡ ಅಭಿವೃದ್ಧಿಯನ್ನು ಮಾಡಲಿ ಅಂತ ಹೇಳ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ, ಹಾಗೆ ಮತ್ತು ತಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಮತ್ತೊಮ್ಮೆ ಭೇಟಿ ಮಾಡೋಣ. ಹಾಗೆ ಯಾರು ಲೈಕ್ ಮಾಡಿಲ್ಲ ಅಂಥವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮದು ಇನ್ನೊಂದು ಯೂಟ್ಯೂಬ್ ಚಾನಲ್, ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಕೂಡ ನೀವು ಗಮನಿಸಿ. ಹಾಗೆ ಸಬ್ಸ್ಕ್ರೈಬು ಕೂಡ ಮಾಡಿ ಅಂತ ಹೇಳ್ತಾ ನಾವು ಭಗವಂತನಲ್ಲಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡೋಣ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ಕೀ ಜೈ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಹರಿ ಓಂ. ನಮಸ್ಕಾರ.